ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶಂಶೀರ್ ಬುಡೋಳಿ. ಇಂದಿನ ಡೇ ಇನ್ಫೋಗೆ ಸ್ವಾಗತ ಸುಸ್ವಾಗತ. ನಿಮಗೆ ಗೊತ್ತಿರುವ ಹಾಗೆ ಬೆಳಗಾವಿ ಭಾಗದ ಜನರ ಬಹುದಿನದ ಬೇಡಿಕೆ ಆಗಿದ್ದ ಒಂದೇ ಭಾರತ್ ರೈಲು ಸಂಚಾರ ಮಾಡುವಂತಹ ಸಮಯ ಕೊನೆಗೂ ಕೂಡಿ ಬಂದಿದೆ, ಅಂದರೆ ಹತ್ತಿರ ಬಂದಿದೆ. ಇದೇ ಆಗಸ್ಟ್ 10ರಂದು ಭಾನುವಾರ ಬೆಳಗಾವಿ ಬೆಂಗಳೂರು ಒಂದೇ ಭಾರತ ರೈಲಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಂಗಳೂರಿನಿಂದ ಚಾಲನೆ ನೀಡುತ್ತಾರೆ. ಹೇಗಂತ ಸಂಸದ ಜೋಶಿಯವರು ಟ್ವೀಟ್ ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ. ಆಗಸ್ಟ್ 10ರಂದು ಮಧ್ಯಾಹ್ನ 1 ಗಂಟೆಯ ಸುಮಾರು ಹೊಸ ಒಂದೇ ಭಾರತ್ ರೈಲು ಬೆಂಗಳೂರಿನಿಂದ ಬೆಳಗಾವಿಗೆ ಉದ್ಘಾಟನೆಯ ನಿಮಿತ್ತ ಸಂಚಾರ ಆರಂಭ ಮಾಡುತ್ತೆ. ಆಗಸ್ಟ್ 11ರಿಂದ ಬುಕ್ಕಿಂಗ್ ತೆರೆಯಬಹುದು ಎನ್ನಲಾಗಿದೆ. ನೂತನ ಬೆಳಗಾವಿ ಬೆಂಗಳೂರು ಒಂದೇ ಭಾರತ ರೈಲು ವಾರದಲ್ಲಿ 6 ದಿನ ಬೆಳಗಾವಿಯಿಂದ ಬೆಳಗ್ಗೆ 5:20ಕ್ಕೆ ಹೊರಟು ಅದೇ ದಿನ ಬೆಂಗಳೂರಿಗೆ ಮಧ್ಯಾಹ್ನ 1:50ಕ್ಕೆ ರೀಚ್ ಆಗುತ್ತೆ. ವಾರದಲ್ಲಿ 6 ದಿನ ಬೆಂಗಳೂರಿನಿಂದ ವಾಪಸ್ ಅದೇ ದಿನ ಮಧ್ಯಾಹ್ನ 2:20ಕ್ಕೆ ಹೊರಟು ರಾತ್ರಿ 10:40ಕ್ಕೆ ಬೆಳಗಾವಿ ರೀಚ್ ಆಗುತ್ತೆ. ಬೆಳಗಾವಿ ಬೆಂಗಳೂರು ಒಂದೇ ಭಾರತ ರೈಲು ಧಾರವಾಡ, ಹುಬ್ಬಳ್ಳಿ, ಹಾವೇರಿ, ದಾವಣಗೆರೆ, ತುಮಕೂರು ನಿಲ್ದಾಣಗಳಿಗೆ ನಿಲುಗಡೆ ನೀಡುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಭಾನುವಾರ ರಾಜ್ಯದಲ್ಲಿ 3 ಒಂದೇ ಭಾರತ ರೈಲಿಗೆ ಹಸಿರು ನಿಶಾನೆಯನ್ನು ತೋರುತ್ತಾರೆ. ಬೆಂಗಳೂರು ಬೆಳಗಾವಿ, ನಾಗಪುರದ ಅಜ್ನಿ, ಪುಣೆ ಹಾಗೂ ಅಮೃತಸರ ಶ್ರೀಮಾತಾ ವೈಷ್ಣವ ದೇವಿ ಖಾತ್ರಾ ಮಧ್ಯೆ ನೂತನ ಒಂದೇ ಭಾರತ ರೈಲುಗಳು ಸಂಚಾರ ಆರಂಭ ಮಾಡುತ್ತೆ. ಹೀಗಾಗಿ ಒಂದೇ ಭಾರತ್ ರೈಲಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ ಇದೊಂದು ಖುಷಿ ಸುದ್ದಿ ಅಂತ ಹೇಳಬಹುದು. ಹೀಗಾಗಿ ನಿಮಗೆ ಸಮಯ ಸಿಕ್ಕರೆ ಈ ಹೊಸ ರೈಲಲ್ಲಿ ನೀವು ಕೂಡ ಪ್ರಯಾಣ ಮಾಡಬಹುದು ಅಂತ ಹೇಳುತ್ತಾ, ಇದು ಸದ್ಯದ ಸ್ಪೆಷಲ್. ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಎದುರು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಅಂತ ಹೇಳುತ್ತಾ, ಪ್ರೀತಿಯಿಂದ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ನಮ್ಮ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಜೊತೆಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳುತ್ತಾ, ನಿಮಗೆ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ.